ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನದಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ಡೈಲಿ ವ್ಲಾಗ್ ಆಗಿರುತ್ತೆ. ಸಂಡೇ ಮತ್ತು ಮಂಡೆಯ 2 ಡೇಸ್ ದಿನ ಡೈಲಿ ವ್ಲಾಗ್ ಆಗಿರುತ್ತೆ. ಇದು ಬಂದು ಸಂಡೆಯ ವ್ಲಾಗ್. ಸಂಡೇ ಸಂಜೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಆವಾಗ ಸರ್ಕಲಲ್ಲಿ ಮೇನ್ ರೋಡಲ್ಲಿ ಬಂದು ದೇವ್ರುಗಳ ಮೆರವಣಿಗೆ ನಡೀತಾ ಇತ್ತು. ಎಲ್ಲ ಏರಿಯಾಗಳಿಂದ ಹೆಣ್ಣು ದೇವ್ರುಗಳನ್ನ ಕರೆಸಿ ಮೆರವಣಿಗೆ ಮಾಡಿಸ್ತಾ ಇದ್ರು. ನೋಡಿ ನಮಗೂ ಖುಷಿ ಆಯಿತು. ನೀವು ನೋಡಿ ಹಾಗೆ ಎಂಜಾಯ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಹಾಗೆ ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೋ ದಟ್ ನಾನು ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ಮತ್ತೆ ಮಂಡೆಯ ವ್ಲಾಗ್, ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ನಿನ್ನೆ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಸೊ ಇವಾಗ ಮಂಡೇ ಬೆಳಗ್ಗೆಯಿಂದ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ತಾ ಇದ್ದೆ. ಅವಳಂತೂ ತುಂಬಾ ಅಳ್ತಾ ಇದ್ಲು, ನೋಡಿದ್ರಲ್ಲ. ಸೊ ಅದಕ್ಕೆ ಅವಳಿಗೆ ಬಿಸ್ಕೆಟ್ ಕೊಟ್ಬಿಟ್ಟು ಹಾಗೆ ಬೆಳಗ್ಗೆನೇ ಟಿ ವಿ ಹಾಕ್ಕೊಟ್ಬಿಟ್ಟು ಬಂದಿದ್ದೀನಿ. ಇನ್ನು ಅಳ್ತಾ ಇದ್ಲಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ ಟಿ ವಿ ಹಾಕ್ಕೊಟ್ಬಿಟ್ಟು ಆರಾಮಾಗಿ ಕುತ್ಕೊಂಡು ನೋಡಲಿ ಅಂತ. ಅವಳು ಆರಾಮಾಗಿ ಕುತ್ಕೊಂಡಿದ್ರೆ ನನ್ನ ಕೆಲಸನೂ ಬೇಗ ಆಗುತ್ತೆ ಅಂತ ಸೊ ಟಿ ವಿ ಹಾಕ್ಕೊಟ್ಬಿಟ್ಟು ಬಂದೆ. ಈ ನಡುವೆ ಎಲ್ಲದಕ್ಕೂ ತುಂಬಾ ಹಠ ಮಾಡ್ತಾಳೆ. ಹಾಲು ಕುಡಿಯೋದಕ್ಕೂ ಹಠ, ತಿನ್ನೋದಕ್ಕೂ ಹಠ, ಏನೂ ಮಾಡೋದಿಲ್ಲ. ಊಟ ತಿನ್ನಲ್ಲ, ಹಾಲು ಕುಡಿಯಲ್ಲ, ಏನೇನೂ ಇಲ್ಲ ಅವಳು. ನೋಡಿ, ಹಾಲು ಕುಡಿಯೋದಕ್ಕೂ ಹೇಗೆಲ್ಲ ಮಾಡಿ ಸರ್ಕಸ್ ಎಲ್ಲ ಮಾಡಿ ಅವಳಿಗೆ ಕುಡಿಸ್ಬೇಕು ಹಾಲನ್ನ. ಹಂಗೂ ಹಿಂಗೂ ಮಾಡಿ ಕುಡಿದ್ಲು. ನೀರನ್ನ ಬಾಟಲಲ್ಲಿ ಈ ರೀತಿ ತುಂಬಿಸಿ ಇಟ್ಟಿರ್ತೀನಿ. ಅವಳಿಗೆ ಯಾವಾಗ ಬೇಕೋ ಅವಾಗ ಆರಾಮಾಗಿ ಕುಡ್ಕೊತಾಳೆ. ಅದ್ರಲ್ಲಿ ಖಾಲಿ ಆಗಿದ್ರು ಸಹ ಅವಳು ಬಂದು ಹಾಕ್ಕೊಡು ಅಂತ ಕೇಳ್ತಾಳೆ. ಆರಾಮಾಗಿ ಟಿ ವಿ ನೋಡ್ಕೊಂಡು ಇವಾಗ ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳ ಟೈಮ್ನ. ಹಾಗೆ ಅವಳಿಗೆ ಊಟ ತಿನ್ನಿಸ್ಕೊಂಡು ನಾನು ಅಲ್ಲೇ ಕುತ್ಕೊಂಡಿದ್ದೆ. ಅವಳಿಗೆ ತುಪ್ಪ ಅನ್ನ ತಿನ್ನಿಸ್ತಾ ಇದ್ದೆ. ಒಂದೊಂದು ಸಲ ಚಿತ್ರಾನ್ನ ತಿಂತಾಳೆ, ಒಂದೊಂದು ಸಲ ತಿನ್ನಲ್ಲ. ಸೊ ಅದಕ್ಕೆ ತುಪ್ಪ ಅನ್ನ ತಿನ್ನಿಸ್ತಾ ಇದ್ದೀನಿ. ಸೋಮವಾರ ಅಂದಮೇಲೆ ವಾರ ಮಾಡೋದೇ ಇರುತ್ತಲ್ಲ, ಪೂಜೆ ಮಾಡೋದು. ಸೊ ಅದಕ್ಕೋಸ್ಕರನೇ ಎಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ನೆಲ ಒರೆಸೋದು, ಹಾಗೆ ದೇವ್ರ ಪೂಜೆ ಸಾಮಾನ ತೊಳ್ಕೊಳ್ಳೋದು, ಈ ರೀತಿ ಎಲ್ಲ ಬೇಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವಳಿಗೆ ಆರಾಮಾಗಿ ಟಿ ವಿ ಹಾಕ್ಕೊಟ್ಟಿದ್ದೀನಿ. ಅವಳು ಕುತ್ಕೊಂಡು ಆರಾಮಾಗಿ ಟಿ ವಿ ನೋಡ್ತಿದ್ದಾಳೆ. ಮಧ್ಯದಲ್ಲಿ ಬಂದು ನನಗೂ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಎಲ್ಲರೂ ಮನೆಯಲ್ಲೂ ಡೈಲಿ ಇದ್ದಿದ್ದೆ, ಕಸ ಗುಡಿಸು, ಪಾತ್ರೆ ತೊಳಿ ಅನ್ನೋದು ಡೈಲಿ ರೊಟೀನ್ ಹಾಗೇ ಇದ್ದೇ ಇರುತ್ತೆ. ಮನೆ ಕೆಲಸ ಅಂತೂ ಎಷ್ಟು ಮಾಡಿದ್ರು ಅಂತೂ ಮುಗಿಯೋದೇ ಇಲ್ಲ, ಒಂದಾದ್ಮೇಲೆ ಒಂದು ಇದ್ದೇ ಇರುತ್ತೆ ಅಲ್ವಾ.
ಪೂಜೆ ಸಾಮಾನೆಲ್ಲ ಕ್ಲೀನಾಗಿ ತೊಳೆದಾದ್ಮೇಲೆ ಹಾಗೆ ಒಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಎಲ್ಲ ಒರೆಸಿ ಇಟ್ಟರೆ ನೀರಿಲ್ದಿರ ಅದ್ರ ಮೇಲೆ ಚುಕ್ಕೆ ಚುಕ್ಕೆ ಎಲ್ಲ ಬೀಳಲ್ಲ, ಆವಾಗ ಕ್ಲೀನಾಗಿ ಕಾಣಿಸುತ್ತೆ, ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಚಿಕ್ಕ ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೆಲ ವರ್ಷ ಬಕೆಟಲ್ಲೇ ಬಂದು ಕುತ್ಕೊಂಡ್ಬಿಡ್ತಾಳೆ ಅವಳು. ಅದರಲ್ಲಿ ಲೈಸಲ್ಲೆಲ್ಲ ಹಾಕಿರ್ತೀನಿ, ಅದರಲ್ಲೇ ಬಿದ್ದು ಒತ್ತಾಡ್ತಾ ಇರ್ತಾಳೆ, ಏನೂ ಮಾಡೋಕ್ಕಾಗಲ್ಲ. ಹಾಗೆ ನಾನು ಡೈರೆಕ್ಟಾಗಿ ಅವಳಿಗೆ ಸ್ನಾನಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಒಂದೊಂದ್ಸಲ ನೈಟೇ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟಿರ್ತೀನಿ, ಇಲ್ಲ ಅಂದರೆ ಒಂದೊಂದ್ಸಲ ಬೆಳಗ್ಗೆ ಹಾಕ್ಕೊತೀನಿ. ಹಿಂಗಾದ್ರೂ ಸರಿ ಈ ಪ್ರಾಡಕ್ಟ್ ಅಂತೂ ನನಗೆ ತುಂಬಾ ಇಷ್ಟ ಆಗಿದೆ ಹಾಗೂ ತುಂಬಾ ಯೂಸ್ಫುಲ್ ಅಂತಲೇ ಅನಿಸುತ್ತೆ. ತುಂಬ ಬಟ್ಟೆಗಳು ಹಿಡಿಯುತ್ತೆ, ಕ್ಲೀನಾಗಿ ಆರಾಮಾಗಿ ಒಣಗಾಕೋಬೋದು. ಸ್ವಲ್ಪ ಹೊತ್ತು ನಾನು ಬಿಸಿಲಲ್ಲಿ ಇಟ್ಟಿರ್ತೀನಿ ಬಟ್ಟೆನ, ಸ್ಟ್ಯಾಂಡನ್ನ. ಅದಾದಮೇಲೆ ಸ್ವಲ್ಪ ನೆರಳಿಗೆ ಇಡ್ತೀನಿ, ಯಾಕಂದರೆ ಬಟ್ಟೆ ತುಂಬ ಶೇಡಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸೈಡ್ಗೆ ಇಟ್ಬಿಡ್ತೀನಿ. ಬೆಳಗ್ಗೆಯಿಂದ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸಿ ಇವಾಗ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದಿದ್ದೀವಿ. ಇನ್ನು ಪೂಜೆ ಮಾಡಬೇಕು. ಪೂಜೆ ಮಾಡೋಣ, ಹೋಗಿ ಪೂಜೆ ಮಾಡೋಣ. ಚಮ್ಮಿಗೆ ಹೆಂಗೆ ಪೂಜೆ ಮಾಡೋದು? ಏನು ಬೇಕು ನಿಮಗೆ? ಅಲ್ಲೋಡಿ ಚಮ್ಮಿಗೆ ಹೆಂಗೆ ಪೂಜೆ ಮಾಡೋದು? ಇಲ್ಲಿ ನಾನು ರೋಸ್ ವಾಟರ್ನ ನಾನು ಮಾಯ್ಶ್ಚರೈಸರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಅನಿಸುತ್ತೆ, ಸ್ಕಿನ್ನು ಅಷ್ಟೇ ತುಂಬಾ ಗ್ಲೋಯಿ ಆಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಯಾವುದೇ ಪ್ರಾಡಕ್ಟ್ ಆಗಲಿ ಒಂದ್ಸಲ ಯೂಸ್ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಸಿಗೋದಿಲ್ಲ, ಯೂಸ್ ಮಾಡ್ತಾ ಇದ್ದರೆ ನಿಮಗೂ ಅದರ ರಿಸಲ್ಟ್ ಗೊತ್ತಾಗುತ್ತೆ. ನಾನು ಯಾವ ರೀತಿ ರೋಸ್ ವಾಟರ್ನ ಹಚ್ಕೊಂಡೆ ಅಂತ ಅವಳು ನೋಡಿಕೊಂಡು ಸೇಮ್ ಅದೇ ರೀತಿಯೇ ಅವಳು ಮಾಡ್ತಾ ಇದ್ದಾಳೆ. ಅವಳಿಗೆ ನಡುವೆ ಈ ಥರ ಕ್ರೇಜ್ ಜಾಸ್ತಿ ಆಗಿಬಿಟ್ಟಿದೆ. ಲಿಪ್ಸ್ಟಿಕ್ ನೋಡಿದ್ರೆ ಅದು ಹಚ್ಕೊಬೇಕು ಅಂತಾಳೆ, ಎಲ್ಲ ಬೇಕು ಅಂತಾಳೆ. ಈ ನಡುವೆ ಹೆಣ್ಮಕ್ಳಂದ್ರೇ ಅಷ್ಟೇ ಅಲ್ವಾ, ಬ್ಯೂಟಿ ಪ್ರಾಡಕ್ಟ್ಸ್ನ ತುಂಬಾ ಇಷ್ಟಪಡ್ತಾರೆ. ದೇವ್ರ ಮನೆಯೂ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಕ್ಲೀನಾಗೆಲ್ಲ ಒರೆಸ್ಬಿಟ್ಟು ಆಗಲೇ ಪೂಜೆ ಸಾಮಾನೆಲ್ಲ ತೊಳ್ಕೊಂಡಿದ್ದೀನಿ. ಸೊ ಇವಾಗ ಬೇಗ ರೆಡಿ ಮಾಡಿಬಿಟ್ಟು ಪೂಜೆ ಮಾಡಿಬಿಡೋಣ. ನೋಡಿದ್ರಲ್ಲ ಡೈಲಿ ಯಾವ ರೀತಿ ಇರುತ್ತೆ ರೋಟೀನ್ ಅಂತ ಅಂದ್ಬಿಟ್ಟು. ನೋಡಿ ಇವಾಗೆಲ್ಲ ರೆಡಿಯಾಗಿ ಪೂಜೆನೂ ಎಲ್ಲ ಆಯಿತು. ನಮ್ಮ ಮನೇಲಿ ಈ ರೀತಿ ಸಿಂಪಲ್ಲಾಗಿ ಸೋಮವಾರದ ಪೂಜೆನ ಮುಗೀತು. ಬೆಳಗ್ಗೆಯಿಂದ ನಾನು ಬ್ರೇಕ್ಫಾಸ್ಟೇ ಮಾಡಿರಲಿಲ್ಲ, ಇವಾಗ ಮಧ್ಯಾಹ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಹಾಗೂ ಸೌತೆಕಾಯಿನ ತಿಂತಾಯಿದ್ದೀನಿ. ಇದಾಗಿತ್ತು ನಮ್ಮ ಮಧ್ಯಾಹ್ನದ ಊಟ. ಹಾಯ್, ಮತ್ತೆ ನಾನು ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದನ್ನ ನೋಡಿ ಆಟ ಆಡ್ತಾ ಇದ್ದಾಳೆ. ಅವಳಿಗೂ ಎಲ್ಲ ತೀಟೆ ಮಾಡ್ತಾ ಇದ್ದಾಳೆ. ಅವಳು ಆಟ ಆಡ್ತಾ ಇಲ್ಲ, ಅವಳಿಗೆ ತೀಟೆ ಮಾಡ್ತಿದ್ದಾಳೆ ಅವಳ ಫ್ರೆಂಡ್ಗೆ. ಅವಳ ಫ್ರೆಂಡ್ ಬಂದಿದ್ದಾಳೆ, ಆಟ ಆಡ್ಕೊಂಡಿದ್ದಾಳೆ ಆರಾಮಾಗಿ ಅವಳು. ಇವತ್ತು ಟೀ ಕುಡಿಬೇಕು ಅನ್ನಿಸ್ತಾ ಇತ್ತು ಅಂತ ಸ್ವಲ್ಪ ಟೀನ ಮಾಡ್ಕೊಂಡಿದ್ದೆ. ಅಡುಗೆ ಮಾಡ್ತಾಯಿದ್ದೆ ಕಿಚನಲ್ಲಿ. ಹಾಗೆ ವಿಂಡೋನಲ್ಲಿ ನೋಡಿದ್ರೆ ಮೂನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದು. ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ನೈಟ್ ಊಟಕ್ಕೆ ಅಂತ ಅಂದ್ಬಿಟ್ಟು ತರಕಾರಿ ಸಾಂಬಾರು ಮಾಡ್ತಾಯಿದ್ದೆ. ಇದನ್ನು ನಮ್ಮ ಸೈಡು ನಾವು ಹುಳಿ ಸಾಂಬಾರು ಅಂತ ಕರಿತೀವಿ. ಇದ್ರ ಜೊತೆಗೆ ರೈಸ್, ಹಪ್ಪಳ ಹಾಗೂ ಉಪ್ಪಿನಕಾಯಿ, ಒಳ್ಳೆ ಕಾಂಬಿನೇಷನ್. ಇದಾಗಿತ್ತು ಇವತ್ತಿನ ಡೈಲಿ ರೂಟೀನ್ ವ್ಲಾಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.
ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.